ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಅಂತಂದರೆ ಈ ಲಾಗು ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಏನು ಅಂತಂದರೆ ಇವತ್ತೊಂದು ಈವೆಂಟ್ ಇತ್ತು ನಮ್ಮ ಗಣಿ B.Com ಫಸ್ಟ್ 2ದು. ಏನಂತಂದರೆ ಒಂದು ಟೆಕ್ನಿಕಲ್ ಶೋ ಮಾಡ್ತಾ ಇದ್ದೀವಿ. ಆದರೆ ಯಾವ ಥರ ಅಂತಂದರೆ ಇವಾಗ ನಮ್ಮ ಪ್ರೊಡ್ಯೂಸರ್ಸು ಮತ್ತು ಒಂದಿಷ್ಟು ಜನ ನೋಡಿ ಒಂದು ಸಿನಿಮಾ ನೋಡೋಣ ಅಂತ ಒಂದು ಪ್ರಿವ್ಯೂ ಶೋ ಥರ. ಸೊ ಎಲ್ಲರೂ ಬಂದಿದ್ದಾರೆ. ಸೊ ಜಾಯ್ನ್ ಆಗೋಣ ಬನ್ನಿ, ಹೇಗಿರುತ್ತೆ ಅಂತ. ಮೊದಲದಾಗಿ ಗ್ಲಾಸ್ ಹಾಕೊಂಡು ಯಾಕೆ ಓವರ್ ಶೋ ಕೊಡ್ತಾ ಇದೀನಿ ಅಂತ ಅನ್ಕೊಂಬೇಡಿ. ಸೊ ಒಂದು DTS ಇರೋದ್ರಿಂದ ಒಂದು 2-3 ದಿವಸ ನಿದ್ದೆ ಬಿಟ್ಟಿದ್ನಲ್ಲ, ಅದಕ್ಕೆ ಸ್ಟೈಲ್ಗೆ ಇರಲಿ ಅಂತ. ಸೊ ಇಲ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಇಬ್ರು ಕೂತಿದ್ದಾರೆ. ಸೊ ಮೊದಲನೇದಾಗಿ ಇವರು ಪ್ರಶಾಂತ್ ಕುಮಾರ್ ಶೆಟ್ಟಿ ಅಂತ ಅಂಡ್ ಪ್ರಶಾಂತ್ ರೆಡ್ಡಿ ಅಂತ. ಅವರು ಒನ್ ಆಫ್ ದ ಕೈಂಡ್ ಆಫ್ ದ ಪ್ರೊಡ್ಯೂಸರ್ ನಾಟ್ಯ ಅಂತ ಖಾಲಿ ಇತ್ತು ಅಂತ ಕೂತ್ಕೊಂಡಿದ್ದೀನಿ. ಎಸ್, ಈಗ ಹೇಳಿ. ಈಗ ಫಸ್ಟ್ ಆಫ್ ಆಲ್ ಇವಾಗ ಏನು ಅಂತಂದ್ರೆ, ನಾನು ಬಂದು ಬಿಗಿನಿಂಗ್ ಅಲ್ಲಿ ಕತೆ ಹೇಳಿದೆ ನಿಮ್ಗಳಿಗೆ, ಓಕೆ ಮಾಡಿದ್ರಿ. ಇವಾಗ ಶೋ ವರ್ಗೂ ಬಂದಿದೆ, ಏನ್ ಅನಿಸ್ತಾ ಇದೆ? ಅಲ್ಲ, ಬೆಟರ್ ನಾವು ಶೋ ನೋಡಿದ್ಮೇಲೆ ಹೇಳೋದು ಬೆಟರ್ ಅಂತ. ವೆರಿ ಕಾನ್ಫಿಡೆಂಟ್, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಬಿಕಾಸ್ ನಾವು ಹೋಲ್ ಪ್ರಾಸೆಸ್ ಅಲ್ಲಿ ಚಿಕ್ಕ ಬಿಟ್ಟು ಅಥವಾ ಸಾಂಗ್ಸ್ ಇದು ನೋಡಿದಾಗ ಸೊ ವಿ ಆರ್ ವೆರಿ ಕಾನ್ಫಿಡೆಂಟ್. ಸೊ ಐ ಥಿಂಕ್ ಆಫ್ಟರ್ ವಾಚಿಂಗ್ ಐ ಕ್ಯಾನ್ ರಿಯಲಿ ಫೀಲ್ ದ ರೈಟ್. ಎಸ್, ಇನ್ನೊಬ್ರು ಪ್ರೊಡ್ಯೂಸರ್ ಬಂದು ಪ್ರಶಾಂತ್ ರೆಡ್ಡಿ ಅವರು. ಈ ಹಿಂದೆ ಗುಲ್ಟು, ಸಾರ್ವಜನಿಕರಿಗೆ ಸುವರ್ಣಾವಕಾಶ, ಆರಾಮರವಿಂದ್ ಸ್ವಾಮಿ, ಈಗ ಗಣಿ B.Com ಫಸ್ಟ್. ಹೇಳಿ, ಏನ್ ಅನ್ನಿಸ್ತಾ ಇದೆ? ಶೋ ನೋಡಕ್ ಹೋಗ್ತಾ ಇದೀರಾ? ಹೌ ಎಕ್ಸೈಟೆಡ್ ಯು ಆರ್? ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸತ್ಯನ ಹೇಳ್ಬೇಕು. ಸತ್ಯನೇ ಹೇಳ್ತೀನಿ, ಕ್ಯಾಮ್ರಾ ಬೇರೆ ಇದೆಯಲ್ಲ, ಆಮೇಲೆ ರೋಲ್ ಮಾಡಿ ರಿಯಲಿ ಎಕ್ಸೈಟೆಡ್. ನಾನು ಆಲ್ರೆಡಿ ಅಭಿಷೇಕ್ ಕೆಲಸ ನೋಡಿದ್ದೀನಿ, ಅದನ್ನ ಇಷ್ಟಪಟ್ಟು ಈ ಸಿನಿಮಾ ಒಪ್ಕೊಂಡಿದ್ದು. ಡೆಫಿನೆಟ್ಲಿ ವಿಲ್ ರಾಕ್ ಇಟ್. ಸಾರ್ ಹೇಳ್ದಂಗೆ ಶೋ ಆದ್ಮೇಲೆ ಇನ್ನೂ ಹೆಚ್ಚಾಗಿ ಚೆನ್ನಾಗಿದ್ರೆ ಮಾತ್ರ. ನನಗೂ ಭಯ ಇದೆ. ಅಂಡ್ ನಮ್ಮ ಖ್ಯಾತ ಹಾಸ್ಯ ನಟ, ನಿರ್ದೇಶಕ, ನಿರ್ಮಾಪಕ ರೋಹನ್ ಕುಮಾರ್ ತರ ನಾಟ್ಯ ರಂಗ ಅವರು. ಸೊ ಹೇಳಿ, ಏನ್ ಅನಿಸ್ತಿದೆ ನಾಟ್ಯ? ಅದೇ ತುಂಬಾ ಎಕ್ಸೈಟಿಂಗ್ ಆಗಿದೆ, ಖುಷಿ ಇದೆ, ಚೆನ್ನಾಗಿದೆ. ಪ್ರೊಡ್ಯೂಸರ್ ಎಕ್ಸೈಟಿಂಗ್ ಆಗಿದ್ದೀವಿ ಅಷ್ಟೇ, ಎಕ್ಸೈಟ್ ಆಗಿದ್ದೀವಿ. ಸೊ ಗೊತ್ತಿಲ್ಲ ನಮಗೆ ಇದು ಬ್ಲಾಗ್ ಎಲ್ಲ ಪ್ರೋಸೆಸ್ ಹೆಂಗಿರುತ್ತೆ ಅಂತ. ಬಟ್ ಏನಂತಂದ್ರೆ ನನಗೇನು ಅನಿಸ್ತು ಅಂದ್ರೆ, ಈ ಗಣಿ B.Com ಫಸ್ಟ್ ಎಂಟರ್ ಶೋ ಜರ್ನಿ ತೋರ್ಸೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ. ಸೊ ನೋಡೋಣ, ಈಗ ಪ್ರೊಡ್ಯೂಸರ್ ಒಳಗಡೆ ಹೋಗ್ತಾರೆ, ಒಳಗಡೆ ಹೋಗಿ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಮುಂದಿನ ಆಮೇಲೆ ಮಾತಾಡೋಣ. ಬೆಳಗ್ಗೆಯಿಂದ 11 ಗಂಟೆಗೆ ನಿಂತು ಶೋ. ನಾನು ಬಾಬಾ ನಾನು ಅದೇ ಹೇಳಿದ್ದು, ಬನ್ನಿ ಒಂದು ಕಾಫಿ ಕುಡ್ದು ಬರೋಣ. ಕೆಲಸ ಮಾಡಲಿ ಮಾಡು. ಅಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಒಳಗಡೆ ಶೋ ನಡೀತಾ ಇದೆ. ಸೊ ಪ್ರೊಡ್ಯೂಸರ್ ಸಿನಿಮಾ ನೋಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಅಂದ್ರೆ ಈಗ ಫ್ಯಾಮಿಲಿ ಮ್ಯಾನ್ ಮದುವೆ ಆಗಿ ಹೆಂಡತಿ ಪ್ರೆಗ್ನೆನ್ಸಿ ಇದ್ದಾಗ ಯಾವ ತರ ಟೆನ್ಷನ್ ಇರುತ್ತೋ, ಒಬ್ಬ ಡೈರೆಕ್ಟರ್ಗೆ ಶೋ ನಡೀತಾ ಇರಬೇಕಾದ್ರೆ ಅದೇ ತರದೊಂದು ಟೆನ್ಷನ್ ಇರುತ್ತೆ. ಅದೇ ಟೆನ್ಷನ್ ನಿಂತಿದ್ದೀನಿ ಇವಾಗ. ಸೊ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಪ್ರೊಡ್ಯೂಸರ್ಸ್ಗಳು ಸಿನಿಮಾ ನೋಡಿ ಹೊಗಳ್ತಾರ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ವೆಯ್ಟ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಅಭಿಷೇಕ್, ಫಾರ್ ದ ಸೆಕೆಂಡ್ ಟೈಮ್ B.Com ಪಾಸ್ ಮಾಡಿದ್ದೀರಾ. ಥ್ಯಾಂಕ್ ಯು. ಸೂಪರ್ ಆಗಿ ಮಾಡಿದ್ದೀರಾ ನಾಟ್ಯ. ಸೆಕೆಂಡ್ ಹಾಫ್ ಇಸ್ ಆನಂದ್ ಹೇಳ್ಬೇಕು, ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್. BGM ಇಸ್ ಹೈಲೈಟ್ ಆಕ್ಚುಲಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಅಭಿಷೇಕ್ ಅವರು 2ನೇ ಸರಿ B.Com ಪಾಸ್ ಮಾಡಿದ್ದಾರೆ. ಥ್ಯಾಂಕ್ ಯು. ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಅಂದ್ರೆ ಯೂಶಲಿ ಪ್ರೊಡ್ಯೂಸರ್ ಶೋ ಏನಾಗುತ್ತೆ ಅಂತಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ನೋಡ್ತಾರೆ ಪ್ರತಿ ಸತಿ. ಇವ್ರು ಸ್ಟ್ರಿಕ್ಟ್ ಆಗೇ ನೋಡಿದ್ರು, ಬಟ್ ಅಂದ್ರೆ ತುಂಬಾ ಇಷ್ಟಪಟ್ರು. ಅಂದ್ರೆ ಪ್ರತಿ ಈವೆಂಟ್ಸ್ ಗಳು ನಾನು ಏನೇನು ಅನ್ಕೊಂಡಿದ್ನು ಎಲ್ಲೆಲ್ಲ ಫನ್ ವರ್ಕ್ ಆಗುತ್ತೆ ಅಂತ ಅದೆಲ್ಲ ವರ್ಕ್ ಆಯ್ತು. ಅಂಡ್ ಗಣಿ B.Com ಪಾಸ್ ಅಲ್ಲಿ ಹಾಕಿದೀನಿ, ಕಾಯಕವೇ ಕೈಲಾಸ ಅಂತ. ಆಕ್ಚುಲಿ ಸಿನಿಮಾ ಥೀಮೇ ಇದು. ಈಗಿನ ಇದ್ರಲ್ಲಿ ಏನು ಅಂತಂದ್ರೆ, ಕನ್ನಡ ಇಂಡಸ್ಟ್ರಿಗೆ ಒಂದು ಪ್ಯೂರ್ ಫ್ಯಾಮಿಲಿ ಸ್ಟೋರೀಸ್ಗಳು ಸಿಕ್ಕಾಪಟ್ಟೆ ಅಗತ್ಯ ಆಕ್ಚುಲಿ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಮಾಸ್ ಇದೆಲ್ಲ ನಡೀತಾ ಇದೆ, ಬಟ್ ಅದ್ರ ನಡುವೆ ಒಂದು ಫ್ಯಾಮಿಲಿ ಸ್ಟೋರೀಸ್ ನೋಡ್ಬೇಕು ಅನ್ನೋ ಒಂದು ಫ್ಯಾಮಿಲಿಗಳಿಗೆ ಒಂದು ಒಳ್ಳೆ ಸಿನಿಮಾನೇ
ಇಲ್ಲ. ನನಗೆ ಎಸ್ಪೆಷಲಿ ಆಡಿಯೋನ ಕೂತ್ಕೊಂಡು ನೋಡಿದಾಗ ಗಣಿ ಬಿಕಾಂ ಪಾಸ್ 2 ಸಿನಿಮಾ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅನಿಸ್ತು. ಸೊ ನಂದು ಬಿಡಿ, ಇವ್ರು ಕೇಳೋಣ. ಬೈದ್ರೆ ಬೈಸ್ಕೊತೀನಿ, ಹೊಗಳಿದ್ರೆ ಹೊಗಳಿಸ್ಕೊತೀನಿ, ಏನಿದೆ ಫ್ಯಾಕ್ಟ್ ಅನ್ನೇ ಅವ್ರ ಹತ್ರ ಕೇಳ್ತೀನಿ. ಫಸ್ಟ್ ಬಂದು ನಮ್ಮ ಪ್ರೊಡ್ಯೂಸರ್ ನಂಬರ್ 1 ಅಂದ್ರೆ ಪ್ರೊಡ್ಯೂಸರ್ ಪ್ರಶಾಂತ್ ಸ್ಕ್ವೇರ್ ತರ ಇವರು, ಪ್ರಶಾಂತ್ ಶೆಟ್ಟಿ, ಪ್ರಶಾಂತ್ ರೆಡ್ಡಿ. ಸೊ ಪ್ರಶಾಂತ್ ಶೆಟ್ಟಿ ಅವ್ರನ್ನ ಫಸ್ಟ್ ಕೇಳೋಣ, ಏನಿಸ್ತು ಸಿನಿಮಾ? ಇಲ್ಲ, ನನಗೆ ಗಣಿ 1 ನೋಡಿದಾಗ ಅಗೇನ್ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನ್. ಅದರಲ್ಲಿ ತುಂಬಾ ವೇರಿಯೇಷನ್ ಇತ್ತು. ಇಟ್ಸ್ ಅ ಮಿಕ್ಸ್ ಆಫ್ ಲಾಟ್ ಆಫ್. ನಂಗೆ ಗಣಿ 2 ಆದಾಗ ಅದು ಆಬ್ವಿಯಸ್ಲಿ ಯಾರೆಲ್ಲ ಗಣಿ 1 ನೋಡಿರ್ತೀರಾ 100% ಯು ವುಡ್ ಹ್ಯಾವ್ ಲೈಕ್ಡ್ ಇಟ್. ಅದ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇತ್ತು. ನಾನು ಬಂದು ಕೂತಾಗ್ಲೂ ಹೆಂಗಿರ್ಬೋದು ಅನ್ನೋದಿತ್ತು. ಇಟ್ಸ್ ಕೇಮ್ ಔಟ್ ರಿಯಲಿ ವೆರಿ ಗುಡ್. ಮ್ಯೂಸಿಕ್ ಅಂತೂ ಅಮೇಝಿಂಗ್ ಇದೆ. ಆಮೇಲೆ ಸೆಕೆಂಡ್ ಪಾರ್ಟಲ್ಲಿ ದ ಎಮೋಷನ್ ಆ್ಯಂಡ್ ದ ಲವ್, ದ ಓವರ್ ಆಲ್ ಫ್ಯಾಮಿಲಿ, ದ ಜೋಕ್, ಬೇರೆಲ್ಲ ನಿಮ್ಮ ಕಾಮಿಡಿ ಟಚ್ ಆಗಿ, ಎಸ್ಪೆಷಲಿ ನಾಟ್ಯ ಅಂದು ಇಟ್ ಆಲ್ ವರ್ಕ್ಡ್ ಔಟ್ ವೆರಿ ವೆಲ್. ಆಸ್ ಎ ಪ್ರೊಡ್ಯೂಸರ್ ಅನ್ನೋದಕ್ಕಿಂತನೂ ಆಸ್ ಎ ಆಡಿಯನ್ಸ್ ಆಗಿ ಕೂತ್ಕೊಂಡು ನೋಡಿದಾಗ, ಅಭಿ ಹೇಳ್ದಂಗೆ ನಾನು ಸ್ವಲ್ಪ ಸೀರಿಯಸ್ ಆಗಿ ನೋಡ್ತೀನಿ. ಆಸ್ ಎ ಪ್ರೊಡ್ಯೂಸರ್ ಸ್ವಲ್ಪ ಕ್ರಿಟಿಕ್ ಮೈಂಡ್ ಸೆಟ್ ಅಲ್ಲಿ ನೋಡಿದಾಗ್ಲೂ ಇಟ್ ಕೇಮ್ ಔಟ್ ವೆರಿ ವೆಲ್. ಅಂಡ್ ಆಸ್ ಅನ್ ಆಡಿಯನ್ಸ್ ಐ ಆಮ್ ರಿಯಲಿ ಹ್ಯಾಪಿ. ಎಸ್, ಇದು 1 2 ಗಣಿ 2 ಅಂಡ್ ಪ್ರಶಾಂತ್ 2 ಅವ್ರ ಕೇಳೋಣ. ಈಗ ಹೇಳಿ ಅಣ್ಣ, ಏನನ್ಸ್ತು ಫ್ರ್ಯಾಂಕ್ ಆಗಿ ಹೇಳ್ಬೇಕು ಅಂದ್ರೆ, ಫಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಅಭಿಷೇಕ್ ಶೆಟ್ಟಿ. ಥ್ಯಾಂಕ್ ಯು ಗುರು. ನನ್ನ ಕೆರಿಯರಲ್ಲಿ ಐ ಆಮ್ ಪ್ರೌಡ್ ಟು ಟೆಲ್ ದಟ್ ಮೂರನೇ ಹಿಟ್ಟು ನನ್ನ ಕೆರಿಯರಲ್ಲಿ, 2ನೇದು ಅಭಿಷೇಕ್ ಜೊತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಎಸ್ಪೆಷಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ ಮ್ಯೂಸಿಕ್ ಡೈರೆಕ್ಟರ್ ಆನಂದ್. ಎಕ್ಸ್ಟ್ರಾಡಿನರಿ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಇವತ್ತೇ ನೋಡಿದ್ದೆ ಆಕ್ಚುಲಿ ಸಿನಿಮಾ. ಹಾಡು ಯಾವುದು ಕೇಳಿರ್ಲಿಲ್ಲ, ತುಂಬಾನೇ ಫೀಲ್ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೆಟರ್ ಆಫ್ ಅಂಡ್ ಆಫ್ ಪ್ರೊಡ್ಯೂಸರ್ ಅನುಷಾ ಅವ್ರಿದ್ದಾರೆ. ಯೂಶಲಿ ಅನುಷಾ ಪ್ರೆಸೆಂಟ್ಸ್ ಅಂತ ಬಂದಿದ್ದು ಆರಾಮ ಮೇಲೆ. ಮೇಡಮ್ ಹೇಳಿ, ಏನ್ ಅನಿಸ್ತು ಅಂತ ಆಡಿಯನ್ನಾಗ ಹೇಳಿ. ಉಗಿಯಂಗಿದ್ರೆ ಡೈರೆಕ್ಟ್ ಆಗಿ ಹೋಗಿರಿ. ಇಟ್ಸ್ ಅ ಫ್ರಾಂಕ್ ಶೋ. ಓಕೆ, ಇದು ಅಭಿಷೇಕ್ ಜೊತೆ ಕೆಲಸ ಮಾಡ್ತಿರೋ ಸೆಕೆಂಡ್ ಮೂವಿ. ಐ ಆಮ್ ನಾಟ್ ಅ ವೆರಿ ಟೆಕ್ನಿಕಲ್ ಪರ್ಸನ್, ಬಟ್ ಆಸ್ ಅ ಜನರಲ್ ಆಡಿಯನ್ಸ್ ನನಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಸೆಕೆಂಡ್ ಹಾಫ್ ವಾಸ್ ಎಕ್ಸ್ಟ್ರೀಮ್ಲಿ ವೆಲ್ ಡನ್. ಮ್ಯೂಸಿಕ್ ವಾಸ್ ಟಾಪ್ ನಾಚ್ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸಿ ದ ಮೂವಿ ಇನ್ ಥಿಯೇಟರ್ಸ್ ಸೂನ್. ಲಾಸ್ಟ್ ಆಗಿ ಮಾತಾಡಿಸ್ತೀನಿ. ಸೊ ನಮ್ಮ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇರ್ತಾರೆ ಇವರು. ಸರ್, ಏನ್ ಅನಿಸ್ತು ನಿಮಗೆ? ಫ್ರಾಂಕ್ ಆಗಿ ಹೇಳಿ. ಸೊ ನನಗೆ PS ಗ್ರೂಪ್ ಅಂತ ಯಾವುದೇ ಒಂದು ಕೆಲಸ ಬಂದಾಗ ಆದ್ವಿ ಕ್ರಿಯೇಷನ್ಸ್ ನಮಗೆ ಬೇರೆ ವರ್ಟಿಕಲ್ ಅಂತ ನಾವು ನೋಡೋಕ್ಕೆ ಹೋಗಲ್ಲ. ನನಗೆ ಹೇಳಿದ್ದೇನು ಅಂದರೆ, ಗಣಿ 1 ಅನ್ನೋದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾನಿಲ್ಲಿ ವಿಟ್ನೆಸ್ ಮಾಡಿದ್ದೀನಿ ಇವತ್ತು. ಅದಕ್ಕಿಂತ ಮೇಲಾಗಿ ನನಗೆ ವ್ಯಾಲ್ಯೂ ಸಿಸ್ಟಮ್, ಈಗಿನ ಕಾಲದ ಯಂಗ್ಸ್ಟರ್ಸ್ಗೆ ಏನಾಗಿದೆ, ಎಲ್ಲದಕ್ಕೂ ಶಾರ್ಟ್ಕಟ್ ಬೇಕು. ಜೀವನದಲ್ಲಿ ಬೇಗ ಬೆಳೆದ್ಬಿಡ್ಬೇಕು, ಬೇಗ ಅಚೀವ್ ಮಾಡಿಬಿಡ್ಬೇಕು. ಇದೆಲ್ಲ ಕನಸುಗಳು ಚೆನ್ನಾಗಿ ಕಾಣುತ್ತೆ. ಆದರೆ ತುಂಬ ರಿಯಲಿಸ್ಟಿಕ್ ಆಗಿ ಒಬ್ಬ ಗಣಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಎಲ್ಲರೂ ರಿಲೇಟ್ ಮಾಡಿಕೊಂಡು ಹಲವಾರು ವಿಷಯಗಳು ತಿಳ್ಕೊಂಡು ಕಲ್ತ್ಕೊಳ್ಳೋಂಥದ್ದು ತುಂಬ ಇದೆ. ವೆರಿ ಪ್ರೌಡ್ ಆಫ್ ದಿಸ್ ವರ್ಕ್. ಸೊ ಇಲ್ಲಿ ಹೆಂಗೆ ಅಂದ್ರೆ ಮ್ಯಾನ್ ಆಫ್ ದಿ ಸೀರೀಸ್, ಮ್ಯಾನ್ ಆಫ್ ದಿ ಮ್ಯಾಚ್ ತರ ಕೊಡೋದ್ರ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡಬೇಕು. ಸೊ ಏನು ಅಂತಂದ್ರೆ 2 ಮಾತು ಹೇಳುಗುರು ಸಿನಿಮಾ ಬಗ್ಗೆ ಏನು ಅನ್ಸುತ್ತೆ? ಫ್ರಾಂಕ್ ಆಗಿ ಹೇಳು. ಗಣಿ ಮೊದಲನೇದಾಗಿ ಫಸ್ಟ್ ಶಾರ್ಟ್ ಫಿಲಮ್ ಆಗಬೇಕಾದಾಗ ಅದು 35,000 ಬಜೆಟಲ್ಲಿ ಆಗಿದ್ದು. ಅದು ಪ್ರಶಾಂತ್ ಸರೇ ಕೊಟ್ಟಿದ್ದೀವಿ. ಯಾಕೆಂದರೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಶಾರ್ಟ್ ಫಿಲಮು, ಒಂದು ಸಿನಿಮಾ, ಆ ಸಿನಿಮಾ ಭಾಗ 1 ಭಾಗ 2 ಸುಮ್ಮನೆ ಆಗಲ್ಲ. ಯಾವುದಕ್ಕೆ ಆದರೂ ಅದಂತ ಒಂದು ತಾಕತ್ತಿರುತ್ತೆ. ಆ ತಾಕತ್ತು ಈ ಸಿನಿಮಾ ಖಂಡಿತ ಇದೆ. ಇವತ್ತು ಪ್ರೊಡ್ಯೂಸರ್ ಶೋ ಆಗಿದೆ, ಪ್ರೊಡ್ಯೂಸರ್ ಮನ್ಸುಗಳೆಲ್ಲ ಗೆದ್ದಿದೆ. ಇವತ್ತು 100% ಇದು ಆಡಿಯನ್ಸ್ ಮನ್ಸನ್ನ 100% ಗೆಲ್ಲುತ್ತೆ. ಇದು ನಮಗೆ ಎಲ್ಲರಿಗೂ ನಂಬಿಕೆ ಇದೆ. ಆ ನಂಬಿಕೆನ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದೀವಿ. ನಾನು ಸುಮ್ಮನೆ ಹೇಳಲ್ಲ, ಇದು ನಿಮ್ಗೆ ಇಷ್ಟ ಆಗುತ್ತೆ. ಎಸ್, ಅಂಡ್ ಇಲ್ಲಿ ಇಬ್ರು ಕ್ಯಾಮರಾ ಮತ್ತೆ ಇದನ್ನ ಹಿಡ್ಕೊಂಡಿದ್ದಾರೆ. ಅವ್ರು ನಾನ್ ಶೂಟ್ ಮಾಡ್ತೀನಿ, ಅವ್ರ ರಿವ್ಯೂನು ಬೇಕು. ಯಾಕಂತಂದ್ರೆ ನಮ್ಮೆಲ್ಲರನ್ನು ಬಿಟ್ಟು ಏನಂತಂದ್ರೆ ಆಚೆಯಿಂದ ಬಂದಿರೋ ಆಡಿಯನ್ಸ್ ಅವ್ರೆ, ಅವ್ರದ್ದು ಒಂದು ರಿವ್ಯೂ ಕೇಳೋಣ. ಯೂತ್ ಜೆನ್ಸಿ ಕಿಡ್ಸ್ ಅಂತಾರಲ್ಲ, ಆ ತರ. ಬನ್ನಿ ಬ್ರದರ್, ಹೇಳಿ ಏನನ್ಸ್ತು ಅಂತ ಫ್ರಾಂಕ್ ಆಗಿ ಹೇಳಿ. ಏನಿಲ್ಲ, ಆ್ಯಕ್ಚುಲಿ ನಾನು ಪಾರ್ಟ್ 1 ನೋಡಿದ್ದೆ, ಥಿಯೇಟ್ರಿಗೆ ಹೋಗೇ ನೋಡಿದ್ದೆ. ಆ್ಯಕ್ಚುಲಿ ಪಾರ್ಟ್ 1 ಇಷ್ಟ ಆಗಿತ್ತು. ಪಾರ್ಟ್ 2 ನೋಡಿದಾಗ ಲೈಕ್ ಐ ವಾಸ್ ಆ್ಯಕ್ಚುಲಿ ಎಕ್ಸೈಟೆಡ್, ಈ ಮೂವಿಗೆ ಎಕ್ಸೈಟೆಡ್ ಆಗಿದ್ದೆ. ಬಟ್ ದ ಮ್ಯೂಸಿಕ್ ಇಸ್ ಲೈಕ್ ಮೈಂಡ್ ಬ್ಲೋಯಿಂಗ್. ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಮಾತ್ರ. ಆ್ಯಂಡ್ ಸ್ಟೋರಿನೂ ಮಾತ್ರ ತುಂಬ ಚೆನ್ನಾಗಿದೆ. ಲೈಕ್ ಆಲ್ ದ ನಮ್ಮ ಜನ್ರೇಷನ್ ಮಕ್ಕಳು ನೋಡಬೇಕು ಈ ಮೂವಿನ. ದೇ ಶುಡ್ ಸಿ ದಟ್, ಲೈಕ್ ಆ್ಯಸ್ ಸರ್ ಟೋಲ್ಡ್, ಪ್ರಶಾಂತ್ ಸರ್, ನಥಿಂಗ್ ಈಸ್ ಅಚೀವಬಲ್ ಈಸಿಲಿ. ವಿ ಕಾಂಟ್ ಫೈಂಡ್ ಶಾರ್ಟ್ ಕಟ್ಸ್, ವಿ ಹ್ಯಾವ್ ಟು ವರ್ಕ್ ಹಾರ್ಡ್. And it has a good message. The movie has a good message. And yeah, I like this movie. Thank you. ಇವ್ರೇನಾದ್ರೆ ಈಸ್ ಅ ಮಲಯಾಳಿಗ. ಆಕ್ಚುಲಿ ನಂದು ಬಂದು OTT ಬಂದಾಗ ಗಣಿ ಬಿಕಾಂ ಪಾಸ್ ಸಿನಿಮಾ ಆಂಧ್ರ ಪ್ರದೇಶದಿಂದ ಮತ್ತೆ ಈ ಮಲಯಾಳಂ ಅಂದ್ರೆ ಸುಮಾರು ಜನ ನೋಡ್ಬಿಟ್ಟು ಮೆಸೇಜ್ ಹಾಕಿದ್ರು, ಒಳ್ಳೆ ಸಿನಿಮಾ ಅಂತ. ನಂಗೆ ದೇವರನೇ ಗೊತ್ತಿರ್ಲಿಲ್ಲ ಬೇರೆ ಲ್ಯಾಂಗ್ವೇಜ್ ಅವ್ರು ಕನ್ನಡ ಸಿನಿಮಾ ನೋಡಿ ಇಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ಅಂತ.
ಸೊ ಅವಾಗ ನಿಜವಾಗ್ಲೂ ನನಗನ್ಸಿದ್ದು ಒಳ್ಳೆ ಸಿನಿಮಾ ಮಾಡಿದ್ರೆ ಇದು ಪ್ಯಾನ್ ಇಂಡಿಯಾ ಅಂತ ನಾವು ಹೇಳೋದೇ ಬೇಡದು ಆಟೋಮೆಟಿಕ್ ಆಗುತ್ತೆ ಅಂತ. ಅಂಡ್ ಇವ್ರು ಕೂಡ ಇವಾಗ ಒಂದು ಪ್ಯಾನ್ ಇಂಡಿಯನ್ ಆಡಿಯನ್ಸ್ ತರನೇ. ಸೊ ಹೇಳಿ ಏನ್ ಅನ್ನಿಸ್ತು ಅಂತ ಸಿನಿಮಾ? Yeah, so actually the movie was very good. So this is my first Kannada movie which I'm watching in the language, like Kannada language. ಓಕೆ So I really like the chemistry between you both, and music is outstanding, and it's conveying a very good message. As Sir and Sachin was mentioning, there is no shortcut to achieve success, so we have to work hard. ಎಸ್ So overall, it was a very good movie, sir. ಎಸ್ ಥ್ಯಾಂಕ್ ಯು. Very good work. ಏನಂತಂದ್ರೆ ನಾವೇ ಗುಮ್ ಕಟ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ತಾ ಇದೀವಿ ಅಂತ ತಪ್ಪು ಮಾತ್ರ ತಿಳ್ಕೊಂಬಿಡಿ. ನಿಜವಾಗ್ಲೂ ಏನಂತಂದ್ರೆ ಸುಳ್ಳನ್ನ ಸತ್ಯ ಮಾಡೋಕ್ಕಾಗಲ್ಲ, ಸತ್ಯನ ಸುಳ್ಳು ಮಾಡ್ಬೋದು ಬೇಕಾದ್ರೆ. ಸೊ ಏನಂತಂದ್ರೆ ಪ್ರತಿಯೊಬ್ರು ಮನಸ್ಸಿಂದ ಆಡಿರೋ ಮಾತು. ಅಂಡ್ ಇನ್ನೊಂದೇನು ಅಂತಂದ್ರೆ ಈ ಒಂದು ವಿಡಿಯೋ ಎಂಡ್ ಆಗೋಕ್ಕೂ ಮುಂಚೆ ಇನ್ನೊಂದೇನು ಪ್ರಾಮಿಸ್ ಮಾಡ್ತೀನಿ ಅಂದ್ರೆ ಎಲ್ಲ ಡೆಲಿವರಿ ಮಾಡೋ ಹುಡುಗರುಗಳು ಯಾರೆಲ್ಲ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾರೋ ಅವ್ರಿಗೋಸ್ಕರ ಒಂದು ಶೋ ಹಾಕ್ತೀನಿ ಆದಷ್ಟು ಬೇಗ. ಸೊ ಅದ್ರ ರಿವ್ಯೂ ನೋಡಿ. ಅಂಡ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮ್ ನನ್ನ ಗಣಿ ಬಿಕಾಮ್ ಫಾಸ್ಟ್ ಹೋಗಿ ಎಂಟೈರ್ ಡೇ ನಮಗೋಸ್ಕರ ಈ ಸಿನಿಮಾಗೋಸ್ಕರ ಎತ್ತಿರೋದಕ್ಕೆ. ಇಟ್ಸ್ ಅ ಪಾಸಿಟಿವ್ ಸೈನ್ ಅಂಡ್ ಪಾಸಿಟಿವ್ ಸ್ಟಾರ್ಟ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಂಟೈರ್ ಟೀಮ್ ಒಂದ್ಸತಿ ಬಂದು ಗಣಿ ಬಿಕಾಮ್ ಫಾಸ್ಟ್ ಹೋಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಇಷ್ಟೊತ್ತರ್ಗು ನೋಡಿದ್ದಕ್ಕೆ. ಬನ್ನಿ ಎಲ್ಲ ಮಂದಿಗೆ ಎಸ್ ಥ್ಯಾಂಕ್ ಯು ಸೋ ಮಚ್.